ಸ್ನೇಹಿತರೆ, ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದನೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕುಂಭಮೇಳ ನಡೆಯೋ ಸ್ಥಳ ಏನಾದರೂ ಗೊತ್ತಾ ನಿಮಗೆ? ಸ್ನೇಹಿತರೆ, ಇವತ್ತು ನಾವು ತಿರುಮಕೂಡಲು ನರಸೀಪುರದಲ್ಲಿದ್ದೀವಿ. ಇದು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕುಂಭಮೇಳ ನಡೆಯುವಂತಹ ಏಕೈಕ ಸ್ಥಳ. ಸ್ನೇಹಿತರೆ, 1989ರಿಂದ ಪ್ರತಿ 5 ವರ್ಷಕ್ಕೊಂದ್ಸಲ ಈ ಕುಂಭಮೇಳ ನಮ್ಮ ತಿರುಮಕೂಡಲು ನರಸೀಪುರದಲ್ಲಿ ನಡೀತಾನೇ ಇದೆ. ನಮ್ಮ ಕರ್ನಾಟಕದ ತ್ರಿವೇಣಿ ಸಂಗಮ ಅಂತಲೇ ಪ್ರಸಿದ್ಧವಾಗಿರುವ ನಮ್ಮ ತಿರುಮಕೂಡಲು ನರಸೀಪುರ, ಇಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ ಅಂತ 3 ನದಿಗಳು ಸಂಗಮ ಹೊಂದುವ ಸ್ಥಳನೇ ಈ ತಿರುಮಕೂಡಲು ನರಸೀಪುರ. ಅಂದರೆ ಕಾವೇರಿ ನದಿ ಮತ್ತು ಕಪಿಲ ನದಿ ಎರಡು ಬಂದು ಇಲ್ಲಿ ಸಂಗಮ ಹೊಂದುತ್ತೆ. ಅದ್ರ ಜೊತೆಗೆ ಸ್ಫಟಿಕ ಸರೋವರ ಇಲ್ಲೇ ಉಗಮ ಹೊಂದುತ್ತೆ ಅನ್ನೋ ನಂಬಿಕೆ ಇದೆ. ಸ್ನೇಹಿತರೆ, ಈ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳು ಸಂಗಮ ಹೊಂದುತ್ತೆ. ಹಾಗೆ ಇಲ್ಲಿ 2 ಪ್ರಮುಖವಾದ ದೇವಸ್ಥಾನಗಳನ್ನು ನಾವು ಗಮನಿಸ್ಬೋದು. ಒಂದು ಹಳೆ ತಿರುಮಕೂಡಲು ಮತ್ತು ಹೊಸ ತಿರುಮಕೂಡಲು ಅಂತ 2 ವಿಧಗಳಾಗಿ ವಿಂಗಡಿಸ್ಬೋದು. ಈ ಹಳೆ ತಿರುಮಕೂಡಲಿನಲ್ಲಿ ಈಶ್ವರ ಅಗಸ್ತೇಶ್ವರನಾಗಿ ನೆಲೆಗೊಂಡಿದ್ರೆ, ಹೊಸ ತಿರುಮಕೂಡಲಿನಲ್ಲಿ ನರಸಿಂಹ ಅಂದರೆ ನಾರಾಯಣ ಗುಂಜ ನರಸಿಂಹನಾಗಿ ನೆಲೆಗೊಂಡಿದ್ದಾನೆ. ಸ್ನೇಹಿತರೆ, ಇಲ್ಲಿಗೆ ಅಗಸ್ತ್ಯ ಮಹಾಮುನಿಗಳು ಬಂದಿದ್ದರು. ನಿಮಗೆ ಅಗಸ್ತ್ಯ ಮಹಾಮುನಿಗಳ ಬಗ್ಗೆ ಗೊತ್ತಿರ್ಬೋದು. ರಾಮಾಯಣ, ಮಹಾಭಾರತ ಎಲ್ಲ ಕಡೆಯೂ ಇವರ ಉಲ್ಲೇಖ ಇರುತ್ತೆ. ಉತ್ತರ ಭಾರತದಲ್ಲಿದ್ದ ಈ ಋಷಿ ದಕ್ಷಿಣಕ್ಕೆ ಬಂದು ಸನಾತನ ಸಂಸ್ಕೃತಿಯನ್ನು ಎಲ್ಲ ಕಡೆಯೂ ಹರಡಿದ್ರು ಅನ್ನೋ ನಂಬಿಕೆ ಇದೆ. ಇವರು ಟಿ ನರಸೀಪುರಕ್ಕೆ ಬಂದಾಗ ಈ ಪ್ರದೇಶ ದಟ್ಟವಾದ ಕಾಡಾಗಿತ್ತು. ಕಾವೇರಿ ಮತ್ತು ಕಪಿಲ ನದಿಗಳು ಹರಿತಾ ಇದ್ವು. ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರನು ಇಲ್ಲಿ ಸಂಗಮನ ಸೇರ್ತಾ ಇತ್ತು. ಹೀಗಾಗಿ ತಮ್ಮ ಪೂಜೆಗೆ ಇದೇ ಒಳ್ಳೆ ಜಾಗ ಅಂದ್ಕೊಂಡು ಪೂಜೆನ ಶುರು ಮಾಡಿದ್ರು ಅನ್ನೋದು ಒಂದು ನಂಬಿಕೆ. ಕಾಶಿಯಿಂದ ಲಿಂಗ ತರೋದಕ್ಕೆ ಭಗವಾನ್ ಹನುಮಂತರಿಗೆ ಹೇಳ್ತಾರೆ. ಆದರೆ ಹನುಮಂತ ಸರಿಯಾದ ಸಮಯಕ್ಕೆ ಬರದೇ ಇರೋ ಕಾರಣ ತಾವೇ ಒಂದು ಮಣ್ಣಿನ ಲಿಂಗವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಆ ಲಿಂಗ ಈಗ ಅಗಸ್ತೇಶ್ವರ ದೇವಸ್ಥಾನದಲ್ಲಿದೆ. ಆದರೆ ಕಾಶಿಯಿಂದ ಲಿಂಗ ತಂದಂಥ ಹನುಮಂತರಿಗೆ ಕೂಡ ಕೋಪ ಬರುತ್ತೆ. ನಾನು ತಂದಿರೋ ಲಿಂಗನ ಪೂಜೆ ಮಾಡದೆ ನೀವೇ ಒಂದು ಲಿಂಗ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀರಾ, ಇದರಿಂದ ನನಗೆ ಅಸಮಾಧಾನ ಇದೆ ಅಂತ ಹೇಳಿ ಹನುಮಂತರು ಆ ಲಿಂಗದ ಮೇಲೆ ಒಂದು ಗುದ್ದುತ್ತಾರೆ. ಇದರಿಂದ ಆ ಲಿಂಗಕ್ಕೆ ಹಾನಿಯಾಗುತ್ತೆ ಮತ್ತು ಆ ಲಿಂಗದಿಂದ ನೀರು ಚಿಮ್ಮುತ್ತೆ. ಸ್ನೇಹಿತರೆ, ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ವಿಜಯನಗರದ ಅರಸರು ಹಾಗೂ ಇನ್ನಿತರ ರಾಜಮನೆತನಗಳು ಈ ದೇವಾಲಯವನ್ನು ಕಾಲಕಾಲಕ್ಕೆ ನವೀಕರಣ ಮಾಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಇಲ್ಲಿನ ಕುಂಭಮೇಳ 1989ರಿಂದ ಶುರುವಾಯಿತು. ಯಾರ್ಯಾರಿಗೆ ಉತ್ತರಕ್ಕೆ ಹೋಗಿ ಪವಿತ್ರ ಸ್ನಾನವನ್ನು ಮಾಡೋದಕ್ಕೆ ಆಗಲ್ವೋ ಅವರು ಇಲ್ಲೇ ಪವಿತ್ರ ಸ್ನಾನ ಮಾಡಲಿ ಅಂತ ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮಿಗಳು, ಆದಿಚುಂಚನಗಿರಿಯ ಬಾಲಗಂಗಾಧರ ಸ್ವಾಮಿಗಳು ಒಂದು ಯೋಜನೆಯನ್ನು ರೂಪಿಸಿ ನರಸೀಪುರದಲ್ಲಿ ಕುಂಭಮೇಳವನ್ನು ಆರಂಭಿಸ್ತಾರೆ. ಸ್ನೇಹಿತರೆ, ಇಲ್ಲಿ ಗಂಗಾ ಆರತಿ ನಡೆಯುತ್ತೆ, ಹಾಗೆ ದೀಪಾರತಿ ನಡೆಯುತ್ತೆ. 7 ಪವಿತ್ರ ನದಿಗಳಿಂದ ತಂದಂಥ ತೀರ್ಥವನ್ನು ಇಲ್ಲಿ ಅರ್ಪಣೆ ಮಾಡ್ತಾರೆ. ಹಾಗೆಯೇ ಇಲ್ಲೇ ಪಕ್ಕದಲ್ಲಿ ಹೊಯ್ಸಳರು ನಿರ್ಮಿಸಿರುವಂತಹ ಸೋಮನಾಥಪುರದ ಕೇಶವ ದೇವಾಲಯ ನೋಡೋದಕ್ಕೆ ಸಿಗುತ್ತೆ. ಹಾಗೆ ತಲಕಾಡು ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪ್ರತಿ 6 ವರ್ಷಕ್ಕೆ ಒಂದು ಸಲ ಪಂಚಲಿಂಗ ದರ್ಶನ ನಡೆಯುತ್ತೆ. ಈ ಕರ್ನಾಟಕದ ಕುಂಭಮೇಳದ ಮಾಹಿತಿ ಸಂಕ್ಷಿಪ್ತವಾಗಿ ಬೇಕಾದರೆ ನಮಗೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.